ಬೆಳಗ್ಗೆ 4 ಗಂಟೆಯಿಂದನೇ ಇಬ್ಬರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಕಸ ಗುಡಿಸ್ಬಿಟ್ಟು ಸ್ನಾನಕ್ಕೆ ಹೊರಟೆ. ಜೆ.ಕೆ ಮನೆನ ಒರೆಸ್ಕೊಂಡು ಬಂದರು. ಪೂಜೆ ಮಾಡೋದು ನಿಮಗೆ ಗೊತ್ತಿರುತ್ತೆ, ಅಖಂಡ ದೀಪನ ಬೆಳಗ್ಸೋರು ಸೂರ್ಯೋದಯ ಆಗೋದ್ರೊಳಗಡೆ ಪೂಜೆನ ಮುಗಿಸಿರ್ಬೇಕು. ನಾನು ಕೂಡ ಅಷ್ಟೇ ಮನೆ ದೇವ್ರ ಪೂಜೆ ಜೊತೆ ಗಣೇಶನ ಪೂಜೆನ ಮಾಡಿ, ಹಾಗೆಯೇ ತುಳಸಿ ಪೂಜೆನ ಮಾಡಿ ಅಖಂಡ ದೀಪನ ಬೆಳಗ್ಸೋದ್ರೊಳಗಡೆ ಬೆಳಗ್ಗೆ 5:30 ಆಗೋಗಿತ್ತು. ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನು ಜೆ.ಕೆ ಇಬ್ಬರೇ ಕೂತ್ಕೊಂಡು ನೆಮ್ಮದಿಯಿಂದ ಅರ್ಧ ಗಂಟೆ ಮಾತಾಡ್ಕೊಂಡ್ವಿ. ಇದೇ ನನಗೆ ಫೆಸ್ಟಿವಲ್ಸಲ್ಲಿ ದ ಬೆಸ್ಟ್ ಪಾರ್ಟ್ ಅಂತ ಅನಿಸೋದು. ನಾವಿಬ್ಬರು ಜೊತೆಗೇನೆ ಹಬ್ಬ ಮಾಡುವಾಗ ತುಂಬಾ ಖುಷಿ ಕೊಡುತ್ತೆ. ಪೂಜೆ ಮುಗಿದ್ಮೇಲೆ ಶಿವರಾತ್ರಿಯಲ್ಲಿ ಶಿವನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ಅಂತಂದರೆ ಹಬ್ಬ ಹೇಗೆ ಕಂಪ್ಲೀಟ್ ಆಗುತ್ತಲ್ವ. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಜೆ.ಕೆ ಮತ್ತು ಪಿಕು ಇಬ್ಬರು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದರು. ನಾನು ಪ್ರಸಾದಕ್ಕೆ ತಂಬಿಟ್ಟನ್ನು ಮಾಡಿದ್ದೆ. ಮತ್ತೆ ಶಿವಂಗೆ ಅಭಿಷೇಕನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೂರ್ಯಾಸ್ತ ಆದಮೇಲೆ, ಅಂದರೆ ಸಂಜೆ 6:30 ಮೇಲೆ ನಾನು ಮತ್ತೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರ ಮನೆ ಈ ರೀತಿ ಕಾಣಿಸ್ತಿತ್ತು. ಹಾಗೆಯೇ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಎಲ್ಲ ಆದಮೇಲೆ ನನ್ನ ಶಿವ ಈ ರೀತಿ ಕಾಣಿಸ್ತಾ ಇದ್ರು. ಶಿವರಾತ್ರಿ ತುಂಬಾ ಚೆನ್ನಾಗಿ